ನಮಸ್ಕಾರ ವೀಕ್ಷಕರೇ, ನಾನು ಯಶೋಧ ಮಂಜುನಾಥ್ ಬಮ್ಮನಕಟ್ಟಿ. ತಮ್ಮೆಲ್ಲರಿಗೂ ಅದಮ್ಯ ವಾಹಿನಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ಅನೇಕ ಸಂದರ್ಭಗಳಲ್ಲಿ ನಾವು ಶ್ವೇತಪತ್ರ ಮತ್ತು ಸುಗ್ರೀವಾಜ್ಞೆ ಎಂಬ ಎರಡು ಪದಗಳ ಬಗ್ಗೆ ಕೇಳಿರುತ್ತೇವೆ, ಹೌದಲ್ವಾ ವೀಕ್ಷಕರೇ? ಶ್ವೇತಪತ್ರ ಹಾಗೂ ಸುಗ್ರೀವಾಜ್ಞೆ ಬಗ್ಗೆ ಕೆಲವು ಜನರಿಗೆ ಮಾಹಿತಿ ಇರಬಹುದು. ಈ ಮಾಹಿತಿ ಸಾಮಾನ್ಯರಿಗೂ ಸಿಗಲೆಂದು ಕನ್ನಡದ ಪಂಡಿತರಾದ ನಿವೃತ್ತ ಶಿಕ್ಷಕರು, ಆಧ್ಯಾತ್ಮ ಜೀವಿಗಳಾದ ಶ್ರೀ ವಿ.ಕೆ. ಪಾಟೀಲ್ ಸರ್ ಅವರು ಹಿಂಗಂದ್ರೇನು ಎನ್ನುವ ಈ ಕೃತಿ ಪ್ರಕಟಿಸಿದ್ದಾರೆ. ಈ ಕೃತಿಯಲ್ಲಿನ ಸುಗ್ರೀವಾಜ್ಞೆ ಹಾಗೂ ಶ್ವೇತಪತ್ರಗಳ ಬಗ್ಗೆ ನಾನು ನಿಮಗೆ ಇಲ್ಲಿ ವಿವರಿಸುತ್ತೇನೆ. ಶ್ವೇತಪತ್ರ ಹೊರಡಿಸುವುದು. ಅಮೆರಿಕ ಅಧ್ಯಕ್ಷ ಶ್ವೇತಭವನದಲ್ಲಿರುತ್ತಾರೆ. ಅಧ್ಯಕ್ಷೆಯ ಕಚೇರಿಯ ಹೆಸರು ಶ್ವೇತಭವನ. ಒಂದು ವಿಷಯದ ಸತ್ಯಾಸತ್ಯತೆ ತಿಳಿಯಲು ಶ್ವೇತಭವನದಿಂದ ಹೊರಡುವ ಈ ಪತ್ರವೇ ಶ್ವೇತಪತ್ರ. ಶ್ವೇತ ಎಂದರೆ ಬಿಳಿ, ಪತ್ರ ಎಂದರೆ ಕಾಗದ. ಅದನ್ನೇ ನಾವಿಂದು ಶ್ವೇತಪತ್ರ ಹೊರಡಿಸಬೇಕೆಂಬ ಮಾತನ್ನ ವಿಧಾನಸೌಧದಲ್ಲಿ ಕೇಳುತ್ತಿದ್ದೇವೆ. ಆದೇಶ ಹೊರಡಿಸುವುದರ ಬಗ್ಗೆ ಪೂರ್ಣ ವಿವರ ಕೊಡುವಂತೆ ಸತ್ಯಾಸತ್ಯವಾದ ನಿಖರವಾದ ವಿವರಣೆ ಹೊರಡಿಸುವರು. ಎರಡನೇದಾಗಿ ಸುಗ್ರೀವಾಜ್ಞೆ. ರಾಮಾಯಣ ಕಾಲದ ಕಟ್ಟಾಜ್ಞೆ. ವಾಲಿಯ ತಮ್ಮ ಸುಗ್ರೀವ. ಸುಗ್ರೀವ ನ್ಯಾಯ ನಿಷ್ಠೂರ, ಪ್ರಾಮಾಣಿಕ, ಬಲವಂತ, ಪರಾಕ್ರಮಿ. ಎಲ್ಲಿ ಹುಡುಕಿದರೂ ಸೀತಾದೇವಿ ಸಿಗದೇ ಇರುವಾಗ ಸುಗ್ರೀವನು ತನ್ನ ವಾನರ ಸೇನೆಗೆ ಉಗ್ರವಾಗಿ ಆದೇಶ ನೀಡಿದ. ಅದನ್ನು ಮೀರುವ ಶಕ್ತಿ ಯಾರಿಗೂ ಇರಲಾರದು. ಅದು ಬಹಳ ಕಟ್ಟುನಿಟ್ಟಾದದ್ದು, ಮೀರಲಾಗದ್ದು. ಇದು ಸುಗ್ರೀವಾಜ್ಞೆ. ಆ ಅರ್ಥದಲ್ಲಿಯೇ ಸುಗ್ರೀವಾಜ್ಞೆ ಇಂದಿಗೂ ಬಳಕೆಯಲ್ಲಿದೆ. ರಾಷ್ಟ್ರಪತಿಗಳು ಈ ಆಜ್ಞೆ ಹೊರಡಿಸುವ ಅಧಿಕಾರ ಹೊಂದಿರುತ್ತಾರೆ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಇಂತಹ ಅನೇಕ ವಿಷಯಗಳು ನಿಮಗೆ ನೀಡಲು ನಾವು ಸಿದ್ಧ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.